ಸಿಎಂ ನಿವಾಸದ ಕೂಗಳತೆಯ ದೂರದಲ್ಲಿಯೇ ವಾಮಾಚಾರ ಮಾಡಿದ್ದಾರಾ ಅನ್ನುವಂತಹ ಪ್ರಶ್ನೆ ಇದೀಗ. ಡಿಕೆ ಶಿವಕುಮಾರ್ ಮನೆಯ ಹಿಂಭಾಗದ ರಸ್ತೆಯಲ್ಲಿ ಮಾಟ ಮಂತ್ರ. ಸಿಎಂ ಡಿಕೆ ಶಿವಕುಮಾರ್ ಮನೆಯ ಹಿಂಭಾಗದ ರಸ್ತೆಯಲ್ಲಿ ಮಾಟ ಮಂತ್ರ. ಮಕ್ಕಳು ಮತ್ತು ಸಾರ್ವಜನಿಕರಲ್ಲಿ ಆತಂಕ ಹೆಚ್ಚಾಗಿದೆ. ಸದಾಶಿವನಗರದ ಜಿಬಿಎ ಮೈದಾನದ ಬಳಿ ಮಾಟ ಮಂತ್ರ ಮಾಡಿಸಿದ್ದಾರೆ. ರಸ್ತೆಯ ಮಧ್ಯ ವೃತ್ತಾಕಾರ ಹಾಕಿ ಕೋಳಿಯನ್ನ ಕೊಯ್ದಿದ್ದಾರಂತೆ. ನಿಂಬೆಹಣ್ಣು ತುಳಿದಿರುವ ಆಗಂತುಕರು ಆತಂಕದಿಂದ ಆ ರಸ್ತೆಯಲ್ಲಿ ಹೋಗೋಕೆ ಜನರು ಕೂಡ ಹೆದರುತ್ತಾ ಇದ್ದಾರೆ. ವೃತ್ತಬರದ ಸ್ಥಳದಲ್ಲಿಯೇ ಬಿದ್ದಿರುವ ಊರಿನ ಕೋಳಿ ತಲೆಯನ್ನ ಎತ್ಕೊಂಡು ಹೋದ ನಾಯಿ. ಸಿಎಂ ನಿವಾಸದ ಕೂಗಳತೆಯ ದೂರದಲ್ಲಿಯೇ ವಾಮಾಚಾರ ಆಗಿದೆಯಾ ಅನ್ನುವಂತಹ ಪ್ರಶ್ನೆ. ಸಿಎಂ ಡಿಕೆ ಶಿವಕುಮಾರ್ ಅವರ ಮನೆಯ ಹಿಂಭಾಗದ ರಸ್ತೆಯಲ್ಲಿ ಮಾಟ ಮಂತ್ರ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಮಕ್ಕಳು ಮತ್ತು ಸಾರ್ವಜನಿಕರಲ್ಲಿ ಇದರಿಂದಾಗಿ ಆತಂಕ ಕೂಡ ಮನೆ ಮಾಡಿದೆ. ಸದಾಶಿವನಗರದ ಜಿಬಿಎ ಮೈದಾನದ ಬಳಿ ಈ ಒಂದು ಮಾಟ ಮಂತ್ರ ಮಾಡಲಾಗಿದೆ ಅಂತ ಹೇಳಲಾಗ್ತಾ ಇದೆ. ರಸ್ತೆ ಮಧ್ಯೆ ವೃತ್ತಾಕಾರವನ್ನ ಹಾಕಿ ಕೋಳಿಯನ್ನ ಕೊಯ್ದಿದ್ದಾರಂತೆ. ಜೊತೆಗೆ ನಿಂಬೆಹಣ್ಣನ್ನ ಕೂಡ ತುಳಿದಿದ್ದಾರಂತೆ ಆಗಂತುಕರು. ಯಾರು ಅಂತ ಗೊತ್ತಿಲ್ಲ. ಆತಂಕದಿಂದ ಆ ರಸ್ತೆ ಕಡೆಗೆ ಹೋಗೋದಕ್ಕೆ ಎಲ್ಲರೂ ಕೂಡ ಹೆದರ್ತಾ ಇದ್ದಾರೆ. ಜನರು ಕೂಡ ಹೆದರ್ತಾ ಇದ್ದಾರೆ, ಯಾಕೆ ಹೋಗ್ಬೇಕು ಅಂತ. ವೃತ್ತಬರದ ಸ್ಥಳದಲ್ಲಿಯೇ ಬಿದ್ದಿರುವಂತಹ ಕೋಳಿ ಅಲ್ಲೇ ಇದೆ. ಆದ್ರೆ ಕೋಳಿ ತಲೆಯನ್ನ ನಾಯಿ ಎತ್ಕೊಂಡು ಹೋಗಿರುವಂಥದ್ದು. ಎಲ್ಲರೂ ಕೂಡ ಭಯಭೀತರಾಗಿದ್ದಾರೆ ಅಲ್ಲಿನ ಜನರು. ಯಾಕೆ ಬೇಕು, ಓಡಾಡಿದ್ರೆ ಏನಾದರೂ ಆಗುತ್ತೆ ಅಂತ. ನೋಡಿ, ಸಿಎಂ ಅವರ ನಿವಾಸದ ಕೂಗಳಿತ ದೂರದಲ್ಲಿ ಆಗಿರುವಂಥದ್ದು ಈ ಒಂದು ಮಾಟ ಮಂತ್ರ. ಡಿಕೆ ಶಿವಕುಮಾರ್ ಅವರ ಮನೆಯ ಹಿಂಭಾಗದ ರಸ್ತೆಯಲ್ಲಿ ಮಕ್ಕಳು ಮತ್ತು ಸಾರ್ವಜನಿಕರಲ್ಲಿ ಕೂಡ ಆತಂಕ ಹೆಚ್ಚಾಗಿರುತ್ತೆ. ಯಾಕಂತಂದ್ರೆ ಯಾರಿಗೋ ಮಾಡಿಸಿರ್ತಾರೆ, ಒಂದು ವೇಳೆ ನಾವೇನಾದ್ರೂ ಹೋಗ್ಬಿಟ್ರೆ ನಮ್ಗೆಲ್ಲೇ ಬರುತ್ತೋ ಅನ್ನುವಂತಹ ಭಯ ಅವರಲ್ಲೂ ಕೂಡ ಇರುತ್ತೆ. ಈ ಹಿನ್ನೆಲೆಯಲ್ಲಿ ಜನರು ಕೂಡ ಆ ರಸ್ತೆಯಲ್ಲಿ ಓಡಾಡೋದಕ್ಕೆ ಹೆದರ್ತಾ ಇದ್ದಾರೆ. ನಿಂಬೆಹಣ್ಣು ತುಳಿದಿದ್ದಾರಂತೆ, ಯಾರು ಅನ್ನೋದು ಗೊತ್ತಿಲ್ಲ, ಯಾರು ಮಾಡಿದ್ದಾರೋ ಗೊತ್ತಿಲ್ಲ. ನಡು ರಸ್ತೆಯಲ್ಲಿ ಒಂದು ವೃತ್ತಾಕಾರವನ್ನ ಬರೆದು ಕೋಳಿಯನ್ನ ಕೊಯ್ದು ಜೊತೆಗೆ ನಿಂಬೆಹಣ್ಣನ್ನ ಕೂಡ ತುಳಿದಿದ್ದಾರೆ. ಆ ರಸ್ತೆಯನ್ನ ಗಮನಿಸಿದ್ರೆ 3 ರೋಡನ್ನ ಕೂಡುವಂತಹ ರಸ್ತೆ. ಆ ರಸ್ತೆಯ ಮಧ್ಯಭಾಗದಲ್ಲಿ ಈ ಒಂದು ಮಾಟ ಮಂತ್ರವನ್ನ ಮಾಡಿದ್ದಾರೆ. ಯಾರು ಮಾಡಿದ್ದಾರೆ ಅನ್ನೋದು ಗೊತ್ತಿಲ್ಲ. ಆದರೆ ಸಿಎಂ ನಿವಾಸದ ಕೂಗಳತೆ ದೂರದಲ್ಲಿ ಮಾಡಿರುವಂಥದ್ದು ಅನ್ನುವಂಥದ್ದು ಪ್ರಶ್ನೆ ಇದೆ. ಡಿಕೆ ಶಿವಕುಮಾರ್ ಅವರ ಮನೆಯ ಹಿಂಭಾಗದ ರಸ್ತೆಯಲ್ಲಿ ಆಗಿರುವಂಥದ್ದು ಈ ಒಂದು ಘಟನೆ. ಮಕ್ಕಳು ಮತ್ತು ಸಾರ್ವಜನಿಕರು ಕೂಡ ಓಡಾಡೋದಕ್ಕೆ ಹೆದರ್ತಾ ಇದ್ದಾರೆ. ಆತಂಕ ಆಗಿರುವಂಥದ್ದು. ಸದಾಶಿವನಗರದ ಜಿಬಿಎ ಮೈದಾನದ ಬಳಿ ಈ ಒಂದು ಘಟನೆ ನಡೆದಿರುವಂಥದ್ದು. ರಸ್ತೆಯ ಮಧ್ಯ ವೃತ್ತಾಕಾರವನ್ನ ಬರೆದಿದ್ದಾರೆ. ಗಮನಿಸ್ತಾ ಇರ್ಬೋದು ವಿಜುವಲ್ನಲ್ಲಿ. ಅಕ್ಕಪಕ್ಕ ಗಾಡಿಗಳು ಇರುವಂಥದ್ದು, ಮೈದಾನ ಇರುವಂಥದ್ದು, ತುಂಬ ಜನ ಓಡಾಡುವಂತಹ ಏರಿಯಾ ಅದು. ಆ ಏರಿಯಾದ ರಸ್ತೆಯ ಮಧ್ಯದ ಭಾಗದಲ್ಲಿಯೇ ಈ ರೀತಿಯಾಗಿ ವಾಮಾಚಾರ ಮಾಡಿರುವಂಥದ್ದು. ಸಿಎಂ ನಿವಾಸದ ಕೂಗಳತೆಯ ದೂರದಲ್ಲಿಯೇ ವಾಮಾಚಾರ ಆಗಿರುವಂಥದ್ದು. ಡಿಕೆ ಶಿವಕುಮಾರ್ ಅವರ ಮನೆಯ ಹಿಂಭಾಗದ ರಸ್ತೆಯಲ್ಲಿಯೇ ಈ ಒಂದು ಮಾಟ ಮಂತ್ರ ಆಗಿರುವಂಥದ್ದು ಅಂತ ಹೇಳಲಾಗ್ತಾ ಇದೆ. ಮಕ್ಕಳು ಮತ್ತು ಸಾರ್ವಜನಿಕರಲ್ಲಿ ಇದರಿಂದ ಆತಂಕ ಕೂಡ ಹೆಚ್ಚಾಗಿದೆ. ಸದಾಶಿವನಗರದ ಜಿಬಿಎ ಮೈದಾನದ ಬಳಿ ಮಾಟ ಮಂತ್ರವನ್ನ ಮಾಡಲಾಗಿದೆ ಅಂತ ಹೇಳಲಾಗ್ತಾ ಇದ್ದು, ರಸ್ತೆಯ ಮಧ್ಯ ವೃತ್ತಾಕಾರವನ್ನ ಹಾಕಿ ಒಂದು ಕೋಳಿಯನ್ನ ಕೂಡ ಕೊಯ್ದಿದ್ದಾರೆ. ಜೊತೆಗೆ ನಿಂಬೆಹಣ್ಣನ್ನ ತುಳಿದಿದ್ದಾರೆ ಆಗಂತುಕರು. ಯಾರು ಅನ್ನೋದು ಕೂಡ ಇನ್ನೂ ಗೊತ್ತಾಗಿಲ್ಲ. ಆತಂಕದಿಂದ ಆ ರಸ್ತೆಯಲ್ಲಿ ಹೋಗೋದಕ್ಕೆ ಜನರು ಕೂಡ ಹೆದರ್ತಾ ಇದ್ದಾರೆ. ಸದಾಶಿವನಗರದಲ್ಲಿ ಈ ಒಂದು ಘಟನೆ ಆಗಿರುವಂಥದ್ದು ಜಿಬಿಎ ಮೈದಾನದಲ್ಲಿ. ಇವತ್ತು ಭಾನುವಾರ ತುಂಬಾ ಜನ ಓಡಾಡ್ತಾ ಇರ್ತಾರೆ. ಯಾಕಂತಂದ್ರೆ ಸಾಕಷ್ಟು ಜನ ಮೈದಾನ ಹತ್ರ ಇರೋ ಕಾರಣಕ್ಕೆ ಮೈದಾನಕ್ಕೆ ಬರ್ತಾರೆ, ಆಟ ಆಡ್ತಾರೆ, ಎಕ್ಸಸೈಸ್ ಮಾಡ್ತಾರೆ, ಪ್ರಾಕ್ಟೀಸ್ಗಳನ್ನು ಮಾಡ್ತಾ ಇರ್ತಾರೆ. ಮಕ್ಕಳುಗಳು ಕೂಡ ಓಡಾಡ್ತಾ ಇರ್ತಾರೆ. ಇವತ್ತು ಸಂಡೇ ಇರುತ್ತೆ, ಸ್ಕೂಲ್ ಇರಲ್ಲ, ಆರಾಮಾಗಿರ್ಬೋದು ಅಂತ. ಬಟ್ ಈ ರೀತಿಯಾದಾಗ ಸ್ವಲ್ಪ ಹೆದರ್ಕೊಳ್ಳೋದು ಸಹಜ. ಯಾಕಂತಂದ್ರೆ ಎಲ್ಲಿ ಏನಾಗ್ಬಿಡುತ್ತೋ ಅನ್ನುವಂಥದ್ದು. ಸಾಮಾನ್ಯವಾಗಿ 3 ರಸ್ತೆ ಕೂಡಿರುವ ಕಾರಣ ಅಲ್ಲೇ ಜನರು ಓಡಾಡೋದಕ್ಕೆ ಹೆದರ್ತಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ವಿವೇಕ್.
ವಿವೇಕ್, ಈ ಒಂದು ಘಟನೆ ಆಗಿರುವುದು ಯಾವಾಗ? ಎಸ್ ಗಂಗಾ, ಈಗಾಗ್ಲೇ ಈ ವಿಜುವಲ್ಸ್ ನೋಡ್ತಾ ಇದ್ರೆ, ಈ ದೃಶ್ಯಗಳು ನೋಡ್ತಾ ಇದ್ರೆ ನಿನ್ನೆ ತಡರಾತ್ರಿ ಆದಂತೆ ಕೂಡ ಕಂಡು ಬರ್ತಾ ಇದೆ. ಯಾಕಂದ್ರೆ ಇದು ಬೆಳಗಿನ ಜಾವ ಅಷ್ಟೇ ಈಗ ಆಗಿರುವಂತ ದೃಶ್ಯಗಳು ಕೂಡ ನಮಗೆ ಸಿಗುತ್ತೆ. ಇದ್ರಲ್ಲಿ ಕೂಡ ನೀವು ಕ್ಲಿಯರ್ ಆಗಿ ನೋಡ್ತಾ ಹೋಗ್ಬೋದು. ಈ ವಿಜುವಲ್ಸ್ ನಲ್ಲಿ ಇದು ಮಾಟ ಮಂತ್ರ ಮಾಡಿಸಿರ್ತಕ್ಕಂಥದ್ದೇ ಯಾರಾದ್ರೂ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಈ ಹಿಂದಿನಿಂದ ಕೂಡ ನಾವು ನೋಡಿದೀವಿ, ಸಾಕಷ್ಟು ಕಡೆ ಮಾಟ ಮಂತ್ರ ಮಾಡಿಸಿರೋದಂತ ಸಂದರ್ಭದಲ್ಲಿ ಆಗಿರ್ಬೋದು, ವಾಮಾಚಾರ ಮಾಡಿರುವಂತ ಸಂದರ್ಭದಲ್ಲಿ ಆಗಿರ್ಬೋದು, ಯಾವ ರೀತಿಯಾಗಿರುತ್ತೆ ಆ ಸ್ಥಳದಲ್ಲಿ, ಯಾವ ರೀತಿಯಾಗಿ ಚಿತ್ರಗಳಿರುತ್ತೆ, ಚಿತ್ರಗಳು ಬರ್ದಿರ್ತಾರೆ ನೆಲದ ಮೇಲೆ ಅಂತ. ಇಲ್ಲೂ ಕೂಡ ಅಷ್ಟೇ ನಾವು ನೋಡ್ಬಹುದು, ಒಂದು ವೃತ್ತವನ್ನ ಹಾಕಿ 4 ಭಾಗಗಳಾಗಿ ಮಾಡಿದ್ದಾರೆ. ಜೊತೆಗೆ ಅಲ್ಲಿ ಕೋಳಿಯನ್ನ ಕೂಡ ಕುಯ್ದಿದ್ದಾರೆ, ಜೊತೆಗೆ ನಿಂಬೆ ಹಣ್ಣುಗಳನ್ನು ಕೂಡ ಅಲ್ಲಿ ಹೊಡೆದಿದ್ದಾರೆ. ಈ ರೀತಿಯಾದಂತ ದೃಶ್ಯಗಳು ನಾವು ಸಾಕಷ್ಟು ಕಡೆ ವಾಮಾಚಾರ ಮಾಡದಂತ ಸಂದರ್ಭದಲ್ಲಿ ನೋಡಿರ್ತೀವಿ. ಆದರೆ ಈಗ ಇಲ್ಲಿ ಸದಾಶಿವನಗರದಲ್ಲಿ ಈ ರೀತಿಯಾಗಿ ಇರತಕ್ಕಂಥದ್ದು ಬಹುಶಃ ಎಂದು ಕೂಡ ಆಗಿರ್ಲಿಕ್ಕಿಲ್ಲ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಈ ಬಾರಿನೇ ಈಗ ಇದು ಗಮನ ಸೆಳೆದಿದೆ ಎಲ್ಲರ ಗಮನ. ಮತ್ತೆ ಆ ರಸ್ತೆಗೆ ಹೋಗೋದಿಕ್ಕೆ ಸದ್ಯದ ಮಟ್ಟಿಗೆ ಜನರು ಎಲ್ಲರೂ ಕೂಡ ಹೆದರ್ತಾ ಇದ್ರು ಆ ರಸ್ತೆಗೆ ಹೋಗೋದಿಕ್ಕೆ. ಈಗ ಅಲ್ಲಿ ಮಾಡಿರ್ತಕ್ಕಂಥದ್ದು ಯಾರು ಅನ್ನೋದು ಸದ್ಯದ ಮಟ್ಟಿಗೆ ಉದ್ಭವ ಆಗ್ತಿರುವಂತ ಪ್ರಶ್ನೆ. ಅದರಲ್ಲೂ ಕೂಡ ಅಲ್ಲಿ ನೂತನವಾಗಿ ಮುಖ್ಯಮಂತ್ರಿ ಆಗಿರ್ತಕ್ಕಂತ ಡಿ.ಕೆ. ಶಿವಕುಮಾರ್ ನಿವಾಸದಿಂದ ಸುಮಾರು 500 ಮೀಟರ್ ದೂರದಲ್ಲೇ ಆ ವಾಮಾಚಾರ, ಕರೆಕ್ಟ್ ಆಗಿ 4 ರಸ್ತೆಗಳು ಹೋಗುವ ಮಧ್ಯದಲ್ಲೇ ಆ ವಾಮಾಚಾರ ಆಗಿರ್ತಕ್ಕಂಥದ್ದು. ಹಾಗಾಗಿ ಯಾರಿದರ ಹಿಂದೆ ಯಾರಿದ್ದಾರೆ ಏನು ಅನ್ನೋದು ಕೂಡ ಈಗಾಗ್ಲೇ ಅಲ್ಲಿಗೆ ಪೊಲೀಸರು ಅದನ್ನೆಲ್ಲ ತೆರವು ಎಲ್ಲ ಮಾಡಿದ್ರು, ತೆರವು ಕಾರ್ಯಾಚರಣೆ ಎಲ್ಲ ಮಾಡಿ ಆ ಮಾಟ ಮಂತ್ರ ಅಥವಾ ವಾಮಾಚಾರ ಏನ್ ಮಾಡಿದ್ರು ಆ ಜಾಗವನ್ನೆಲ್ಲ ತೆರವು ಮಾಡಿದ್ರು. ಈಗ ಸದ್ಯದ ಮಟ್ಟಿಗೆ ಪೊಲೀಸರು ಅಲ್ಲಿ ತನಿಖೆ ಕೂಡ ಮಾಡ್ತಾರೆ. ತನಿಖೆ ಮಾಡಿ ಅಲ್ಲಿರ್ತಕ್ಕಂಥ CCTV ಫುಟೇಜಸ್ ಆಗಿರ್ಬೋದು ಎಲ್ಲವನ್ನ ಕೂಡ ತೆಗೆದುಕೊಂಡು ನೋಡ್ತಾರೆ. ಅಲ್ಲಿ ಬಂದು ಯಾರು ಎಷ್ಟು ಸಮಯಕ್ಕೆ ಅಲ್ಲಿ ಬಂದ್ ಮಾಡಿದ್ರು ಅನ್ನೋ ಒಂದಿಷ್ಟು ಕಾರ್ಯಾಚರಣೆಯನ್ನ ಮಾಡಿ ಅದನ್ನ ತನಿಖೆ ಮಾಡಿ ಯಾರು ಅಂತ ಮಾಹಿತಿಗಳನ್ನು ಕೂಡ ಕಲೆ ಹಾಕೋದಕ್ಕೆ ಈಗಾಗಲೇ ಪೊಲೀಸರು ಕೂಡ ಮುಂದಾಗಿದ್ದಾರೆ. ಗಂಗಾ, ಎಸ್, ಧನ್ಯವಾದ ವಿವೇಕ್ ತಮ್ಮೆಲ್ಲ ಮಾಹಿತಿಗಾಗಿ. ಡಿ.ಕೆ. ಶಿವಕುಮಾರ್ ಅವರ ಮನೆಯ ಹಿಂದ್ಗಡೆ ಈ ಒಂದು ಘಟನೆಯಾಗಿರುವಂಥದ್ದು, ಮಾಟ ಮಂತ್ರ ಆಗಿರುವಂಥದ್ದು. ಆತಂಕದಿಂದ ಆ ರಸ್ತೆಯಲ್ಲಿ ಯಾರು ಕೂಡ ಹೋಗೋದಕ್ಕೆ ಜನರು ಹೆದರ್ತಾ ಇದ್ದಾರೆ.